ಪಾರ್ವತಿ ಅಂದ್ರೆ ನನಗಿಷ್ಟ. ಪಾರ್ವತಿ ಯಾವತ್ತಾದ್ರೂ ಈ ವಿಷಯವಾಗಿ ನಿನ್ನ ಹತ್ರ ಮಾತಾಡಿದಾನ? ನಿನ್ ಮುಖ ನೋಡೋಕು ನಂಗೆ ಅಸಹ್ಯ ಆಗುತ್ತೆ. ತಪ್ಪು ನಿನ್ನಿಂದ ಆಗಿದೆ. ಆ ತಪ್ಪನ್ನ ತಿದ್ದೋ ಕೆಲಸನೂ ಈಗ ನಿನ್ನಿಂದನೇ ಆಗಬೇಕು. 7 ದಿನಗಳಲ್ಲಿ ದಿಶಾ ಪ್ರೀತು ಒಬ್ರನ್ನೊಬ್ರು ಮನಸಾರೆ ಒನ್ಕೊಂಡು ಒಟ್ಟಿಗೆ ಜೀವನ ಮಾಡೋದಕ್ಕೆ ತಯಾರಾಗಬೇಕು. ಈ ನಿಶ್ಚಿತಾರ್ಥಕ್ಕೆ ಮುಂದಾಗಬೇಕು. ಹಣೆಯ ಬರಹವ ಹೊಸತಾಗಿ ಬರೆಯುವ, ಎಲ್ಲ ತಪ್ಪನು ಸರಿಯಾಗಿ ತಿದ್ದುವ ಅವಕಾಶ ನನಗೆ ಈಗ ಬೇಕಾಗಿದೆ. ಕನಸನ್ನು ಆಡುವ ಗೋಡು ಸಾಕಾಗಿದೆ. ಜನನ ಮರಣ ನಡುವಿನಲ್ಲೇ ನಲುಗಿದೆ ಬಾಳು. ದಿಶಾಮ್ಮ ಯಾರು? ನೀನ್ ಯಾಕೆ ಇಲ್ಲಿಗೆ ಬಂದೆ? ಅಮ್ಮ, ಅದು ಎಷ್ಟೇ ಧೈರ್ಯ ನಿನಗೆ ನಮ್ಮನೆ ಹೊಸಲು ದಾಟ್ ಒಳಗ್ ಬರಕ್ಕೆ? ಯಾವನ್ನೇ ನಿನ್ನ ಒಳಗ್ ಬಿಟ್ಟಿದ್ದು? ಏಯ್, ನಿನ್ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ ಅಂತ ಗೊತ್ತು ತಾನೆ. ಮತ್ತ್ಯಾಕೆ ಬೇಡ ಅಂದ್ರೂ ವಕ್ಕರ್ಸ್ಕೋತೀಯಾ? ನನ್ನ ಕೋಪ ಬೇರೆ ಕಡೆ ತಿರುಗೋಕ್ಕಿಂತ ಮುಂಚೆ ಇಲ್ಲಿಂದ ಜಾಗ ಖಾಲಿ ಮಾಡು. ಗೆಟ್ ಔಟ್. ಅಮ್ಮ, ದಯವಿಟ್ಟು ನಾನು ಹೇಳೋದನ್ನ ಒಂಚೂರು ಕೇಳಿ. ನಾನು ನಿಮಗೆ ಕೆಟ್ಟದನ್ನ ಬಯಸೋದಕ್ಕೆ ಬಂದಿಲ್ಲ. ಆಫ್ಟರ್ ಆಲ್ ಒಬ್ಳು ಕೆಲ್ಸದವಳು ಹೇಳೋ ಮಾತನ್ನ ಕೇಳೋ ಪರಿಸ್ಥಿತಿ ನಮಗ್ ಬಂದಿಲ್ಲ, ಬರೋದು ಇಲ್ಲ. ಹೊರಡ್ತಾ ಇರೋ. ಅಮ್ಮ, ನಾನು ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಬಂದಿಲ್ಲ. ನಿಮ್ಮ ಹತ್ರ ಅಂಗ್ಲಾಚ್ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ದಿಶಾಮ್ಮ ಚಿಕ್ಕ ಯಜಮಾನ್ರು ಮದುವೆ ಆಗಿ ಖುಷಿಯಾಗಿರೋದಷ್ಟೇ ನಂಗೆ ಮುಖ್ಯ.